ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದ ಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತ ಹರೇ ಕೃಷ್ಣ. ಕಳೆದ ಕ್ಲಾಸ್ಗಳಲ್ಲಿ ಹೇಗೆ ಇಂದ್ರಿಯ ನಿಗ್ರಹ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಈ ಇಂದ್ರಿಯ ನಿಗ್ರಹ ಅಷ್ಟಾಂಗ ಯೋಗದ ಮುಖಾಂತರ ಹೇಗೆ ಮಾಡಬಹುದು ಅಂತ ಹೇಳಿ ಈ ಅಧ್ಯಾಯದ ಕೊನೆಯಲ್ಲಿ ಸ್ವಲ್ಪ ವಿಸ್ತಾರವಾಗಿ ಅಂದ್ರೆ ಸ್ವಲ್ಪ ಹೇಳಿ, ಇನ್ನು ನೆಕ್ಸ್ಟ್ ಚಾಪ್ಟರೇ ಅಷ್ಟಾಂಗ ಯೋಗ, 6ನೇ ಅಧ್ಯಾಯವೇ ಧ್ಯಾನ ಯೋಗ ಇಲ್ಲಾಂದ್ರೆ ಅಷ್ಟಾಂಗ ಯೋಗ. ಅದರ ಬಗ್ಗೆ ಈಗ ಒಂಥರ ಇಂಟ್ರೊಡಕ್ಷನ್ ತರ 27-28ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಆ ಶ್ಲೋಕ ಏನು ಅಂತ ನೋಡೋಣ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಂ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋ ಬುದ್ಧಿರ್ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯ ಸದಾ ಮುಕ್ತ ಏವ ಸಹ. ಇದು ಸ್ಪೆಷಲ್ ಕನ್ನಡ ಅಂತ ಅನ್ನಿಸ್ತಾ ಉಂಟು. ಅಂದ್ರೆ ನಮ್ಗೆ ರೆಗ್ಯುಲರ್ ಓದೋ ಕನ್ನಡದ ಅಕ್ಷರಗಳು ಕೆಲವು ಕಡೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ವಾ? ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಈ ಒಂದು ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಕನ್ನಡ ಕೆಲವು ಕಡೆ ನಿಜವಾಗಿ ಬೇಕಾದ ಭ್ಯಂತ ಆ ರೀತಿಯಲ್ಲಿ ಅಲ್ವಾ? ಹಾಗೆ ಅನ್ನಿಸ್ತಾ ಇಲ್ವಾ? ಯಾರು ಮಾತಾಡ್ತಿಲ್ಲ. ಕರೆಕ್ಟ್ ಆಗಿದೆಯಾ ಕನ್ನಡ? ಹೌದು ಪ್ರಭು, ಹೌದು ಪ್ರಭು, ಸ್ವಲ್ಪ ಡಿಫರೆಂಟ್ ಅಲ್ವಾ? ಸ್ವಲ್ಪ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಂ, ಬಾಹ್ಯಂ ಅಂತ ಇದೆಯಾ? ಬಾಹ್ಯಾನ್ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ನಾಸ ಅಭ್ಯಂತರಚಾರಿಣೌ ಯತೇಂದ್ರಿಯಮನೋ ಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಹ. 2 ಶ್ಲೋಕಗಳನ್ನ ಇವತ್ತು ನೋಡೋಣ. ಸ್ಪರ್ಶಾನ್, ಸ್ಪರ್ಶಾನ್ ಶಬ್ದದಂತಹ ಇಂದ್ರಿಯ ವಿಷಯಗಳು. ಸ್ಪರ್ಶಾನ್ ಕೃತ್ವ ಇರಿಸಿ. ಯಾರತ್ತಾದ್ರೂ ಇಂಗ್ಲಿಷ್ ಬುಕ್ ಇದೆಯಾ ಈಗ ನಿಮ್ಮ ಹತ್ರ? ಇದೆ ಸರ್. ಸ್ಪರ್ಶಾನಿಗೆ ಏನು ಹೇಳಿದ್ದಾರೆ ಮತ್ತೆ? ಸ್ಪರ್ಶಾನ್ ಸೆನ್ಸ್ ಆಬ್ಜೆಕ್ಟ್ಸ್ ಸಚ್ ಆಸ್ ಸೌಂಡ್ ಅಂತ ಕೊಟ್ಟಿದ್ದಾರೆ. ಓಕೆ. ಅಂದ್ರೆ ಇಂದ್ರಿಯ ಅಂದ್ರೆ ನಮ್ದು ಸೆನ್ಸಸ್. ಆ ಸೆನ್ಸಸ್ ಯಾವುದ್ರ ಜೊತೆ ಸ್ಪರ್ಶ ಆಗ್ತದೆ, ಆ ಒಂದು ವಸ್ತುವಿಗೆ ಶಬ್ದ ಆಗಿರ್ಬೋದು, ಸ್ಪರ್ಶ ಆಗಿರ್ಬೋದು. ಈ ರೀತಿಯಲ್ಲಿ ಈಗ ನಾವು ಕಣ್ಣಿಂದ ನೋಡ್ತಾ ಇರುವಾಗ ಕಣ್ಣಿಗೆ ಅಂದ್ರೆ ಬಾಹ್ಯ ಇಂದ್ರಿಯಕ್ಕೆ ಏನು ಸ್ಪರ್ಶ ಆಗ್ತದೆ, ಆ ಸ್ಪರ್ಶ ಆಗುವಂಥದ್ದೇ ಇಂದ್ರಿಯ ವಸ್ತು, ಇಂದ್ರಿಯ ವಿಷಯ ಅಥವಾ ಇಂದ್ರಿಯ ವಸ್ತು. ಓಕೆ. ಸ್ಪರ್ಶಾನ್ ಕೃತ್ವ ಇರಿಸಿ, ಬಹಿಹಿ ಹೊರಗೆ, ಬಾಹ್ಯಾನ್ ಅನವಶ್ಯಕವಾದ, ಚಕ್ಷುಹು ಕಣ್ಣುಗಳನ್ನು, ಚ ಕೂಡ, ಏವ ಖಂಡಿತವಾಗಿಯೂ, ಅಂತರೆ ಮಧ್ಯದಲ್ಲಿ, ಭ್ರುವೋಹೋ ಹುಬ್ಬುಗಳ, ಪ್ರಾಣ ಅಪಾನು ಮೇಲೆ ಮತ್ತು ಕೆಳಗೆ ಚಲಿಸುವ ವಾಯುವನ್ನು, ಸಮೌ ತಡೆ ಹಿಡಿಯುವುದರಲ್ಲಿ, ಕೃತ್ವ ಇರಿಸಿ, ನಾಸಾಭ್ಯಂತರ ಮೂಗಿನ ಹೊಳ್ಳೆಗಳಲ್ಲಿ, ಚಾರಿಣವು ಉಸಿರಾಡುವ, ಯತ ನಿಯಂತ್ರಿಸಿದ, ಇಂದ್ರಿಯ ಇಂದ್ರಿಯಗಳು, ಮನಃ ಮನಸ್ಸು, ಬುದ್ಧಿ ಬುದ್ಧಿಶಕ್ತಿ, ಮುನಿಹಿ ದಿವ್ಯವಾದಿಯು, ಮೋಕ್ಷ ಮುಕ್ತಿಗಾಗಿ, ಪರಾಯಣ ಉದ್ದೇಶಿತನಾಗಿ, ವಿಗತ ವಿಸರ್ಜಿಸಿದ, ಇಚ್ಛಾ ಅಪೇಕ್ಷೆಗಳುಳ್ಳ, ಭಯ ಭೀತಿ ಕ್ರೋಧ ಕೋಪಗಳುಳ್ಳವನಾಗುವನೋ, ಯಹ ಯಾರು, ಸದಾ ಯಾವಾಗಲೂ, ಮುಕ್ತನು, ಏವ ಖಂಡಿತವಾಗಿಯೂ, ಸಹ ಅವನು. ಶ್ರೀಲ ಪ್ರಭುಪಾದ ಕಿ ಜೈ.
ಅನುವಾದ. ಆಧ್ಯಾತ್ಮವಾದಿಯು ಹೊರಗಿರುವ ಇಂದ್ರಿಯ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು ದೃಷ್ಟಿಯನ್ನು, ಕಣ್ಣು ಅಂದ್ರೆ ಹೊರ ಕಣ್ಣು, ದೃಷ್ಟಿ ಅಂದ್ರೆ ಒಳಗೆ, ಅಂತರ್ದೃಷ್ಟಿ. ಯಾವುದು? ಕಣ್ಣು ಅಂತ ಹೇಳಿದ್ರೆ ಬಾಹ್ಯ ದೃಷ್ಟಿ. ಇಲ್ಲಿ ದೃಷ್ಟಿ ಅಂತ ಹೇಳಿದ್ರೆ ಏನು? ಒಳಗೆ. ಆ ಒಳಗಿರುವುದಿಲ್ಲದ್ರೆ ಕಣ್ಣಿದ್ರೂ ಪ್ರಯೋಜನ ಇಲ್ಲ. ಎರಡೂ ಅಗತ್ಯ. ದೂರ ಮಾಡಿ ಕಣ್ಣುಗಳನ್ನು ದೃಷ್ಟಿಯನ್ನು ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ, ಭ್ರೂಮಧ್ಯದಲ್ಲಿ ಎರಡು ಹುಬ್ಬುಗಳ ಮಧ್ಯ ಕೇಂದ್ರೀಕರಿಸಿ, ಶ್ವಾಸ ಉಚ್ಛ್ವಾಸಗಳನ್ನು, ಉಸಿರು ತಗೊಳ್ಳುವುದು ಉಸಿರು ಬಿಡುವುದನ್ನ ಮೂಗಿನ ಹೊಳ್ಳೆಗಳಲ್ಲಿ ನಿಲ್ಲಿಸಿ, ಅಂದ್ರೆ ಉಸಿರು ತಗೊಳ್ಲಿಕ್ಕೂ ಇಲ್ಲ ಬಿಡ್ಲಿಕ್ಕೂ ಇಲ್ಲ, ಅಂದ್ರೆ ಬಾಹ್ಯ ಕುಂಭಕ ಇಲ್ಲದ್ರೆ ಅಂತ ಕುಂಭಕ ಮಾಡಿ, ಆ ಮೂಲಕ ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿಯನ್ನು ನಿಯಂತ್ರಿಸಿ. ಯಾಕಂದ್ರೆ ಯಾವಾಗ ಉಸಿರಾಟವನ್ನ ನಿಯಂತ್ರಿಸ್ತಾರೆ ಅವರಿಗೆ ಮನಸ್ಸು, ಇಂದ್ರಿಯ, ಬುದ್ಧಿ ನಿಯಂತ್ರಿಸ್ಲಿಕ್ಕೆ ಆಗತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಅದಾಗತ್ತೆ ಅಂತ ಹೇಳುದು ಒಬ್ಬ ಅಭ್ಯಾಸಿಗನಿಗೆ ಸಮಯ, ಸಂದರ್ಭ, ಆಮೇಲೆ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲವೂ ಹಿಂದಿನ ಕರ್ಮ ಎಲ್ಲದರ ಮೇಲೆ ಡಿಪೆಂಡ್ ಆಗಿ ಉಂಟು. ಸುಮ್ಮನೆ ಇಲ್ಲಿ ನೋಡಿದ ಕೂಡ್ಲೆ ಆಗುದಿಲ್ಲ ಈ ವಿಚಾರ. ಆದ ಕಾರಣ ಅವನ ಉದ್ದೇಶ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾನೆ ಅಂಥವನಿಗೆ ಮಾತ್ರ ಇಂದ್ರಿಯ ಮತ್ತು ಬುದ್ಧಿ ನಿಯಂತ್ರಣಕ್ಕೆ ಆಗ್ತದೆ. ಮೋಕ್ಷವೇ ಗುರಿ. ಗುರಿ ಕ್ಲಿಯರ್ ಆದ್ರೆ ಮಾತ್ರ ಆಗ್ತದೆ. ಗುರಿ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಮನಸ್ಸು ಓಡಾಡ್ತಾ ಇರ್ತದೆ. ಹಾಗೆ ಅಂತ ಹೇಳಿ ಈ ಒಂದು ಮೆಥಡ್ ಎಲ್ರಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ನಾವು ತುಂಬಾ ಕ್ಲಾಸ್ಗಳಿಂದ ಡಿಸ್ಕಷನ್ ಮಾಡಿದ್ದೇವೆ. ನಾವೆಲ್ಲ ಕಾಮನ್ ಮ್ಯಾನ್ಗಳು, ಸಾಮಾನ್ಯ ವ್ಯಕ್ತಿಗಳು. ನಾವು ಹೀಗೆ ಕೂತ್ಕೊಂಡು ಮೂಗಿನ ತುದಿ ಅಥವಾ ಭ್ರೂಮಧ್ಯ ದೃಷ್ಟಿ ಮಾಡಿಕೊಂಡು ಎಲ್ಲವನ್ನ ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎಂಗೇಜ್ಮೆಂಟ್ ಬೇಕು. ಏನಾದ್ರು ಪಾಸಿಟಿವ್ ಎಂಗೇಜ್ಮೆಂಟ್ ಇದ್ರೆ ಮಾತ್ರ ಮೈಂಡ್ ಕಂಟ್ರೋಲ್ ಆಗ್ತದೆ. ಈಗ ಚಿಕ್ಕ ಮಗು ಹತ್ರ ಚಾಕು ಇದೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ನಮ್ಮ ಹತ್ರ ಎಲ್ಲ ಚಾಕು ಇದೆ ಅಂದ್ರೆ ಚಿಕ್ಕ ಮಗುವಲ್ಲಿ ಚಾಕು ಇದೆ. ಆ ಚಾಕು ಡೇಂಜರ್ ಆ ಚಿಕ್ಕ ಮಗುವಿಗೆ. ಫೋರ್ಸ್ ಮಾಡಿ ಆ ಚಾಕು ತೆಗಿಯಕ್ಕಾಗತ್ತಾ? ಮಗು ಅಳತ್ತೆ. ಆಮೇಲೆ ಅದಕ್ಕಿಂತ ಕಷ್ಟ ಆಗುತ್ತೆ. ಆಮೇಲೆ ಚಾಕು ಕೊಡ್ಲೇಬೇಕಾಗತ್ತೆ ರಿಟರ್ನ್. ಚಾಕು ಕೊಡ್ಲೇಬೇಕಾಗಿ ಅಲ್ಲಿ ತನಕ ನಿಲ್ಸೋದೇ ಇಲ್ಲ ಅಳು. ಖಂಡಿತವಾಗಿ ಅದೇ ಬೇಕು, ಚಾಕುವೇ ಬೇಕು ಅಂತ ಹೇಳಿ ಅಳ್ತಾ ಇರ್ತದೆ. ಆದ್ರೆ ಅದೇ ಚಿಕ್ಕ ಚಾಕು ಹಿಡಿದಂತಹ ಅಡಿಗೆ ಮಾಡುವ, ಕಟ್ ಮಾಡುವ ಚಾಕುವನ್ನು ಹಿಡಿದಿರುವಂತಹ ಚಿಕ್ಕ ಒಂದು 6-7 ತಿಂಗಳು ಇರ್ಲಿ, 1 ವರ್ಷದ ಮಗು ಅಂತ ಇಟ್ಕೊಳ್ಳೋಣ. ಅದನ್ನ ಹೇಗೆ ತೆಗಿಬಹುದು? ಆ ಮಗುವಿಗೆ ಬೇರೆ ಏನೋ ಒಳ್ಳೆ ಆಟಿಕೆ ತೋರಿಸಿದ್ರೆ ಅಥವಾ ಒಳ್ಳೆ ಏನೋ ಒಂದು ತಿಂಡಿ ತಿನಿಸು, ಯಾವ ತಿಂಡಿ ತಿನಿಸು, ಒಂದು ಲಡ್ಡು ಇರ್ಬೋದು, ಏನೋ ಇರ್ಬೋದು, ಈ ತರ ಏನೋ, ಅಥವಾ ಒಂದು ಬಾಲ್, ಈ ತರ ಏನಾದ್ರೂ ಅವರಿಗೆ ತುಂಬಾ ನೋಡ್ಲಿಕ್ಕೆ ಆಸಕ್ತಿ ಬೆಳೆಯುವಂತಹ ಒಂದು ವಿಚಾರವನ್ನ ತೋರಿಸಿದ ತಕ್ಷಣ ಆ ಮಗು ಆ ಚಾಕನ್ನ ಬಿಟ್ಟು ಈ ಒಂದು ವಸ್ತುವನ್ನ ಹಿಡಿಯುತ್ತೆ. ಅಂದ್ರೆ ನಾವು ಅದೇ ರೀತಿಯಲ್ಲಿ ನಾವು ಈಗಾಗಲೇ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಲ್ಲಿ ಚಾಕುವನ್ನೇ ಹಿಡ್ಕೊಂಡಿದ್ದೇವೆ. ನಮಗೆ ನಾವೇ ಕೊಲೆ ಮಾಡುವಂತಹ ವ್ಯಕ್ತಿಗಳು ನಾವು. ಇದನ್ನು ಹೇಗೆ ಹೊರಗೆ ತೆಗಿತಾ ಇದ್ದಾರೆ ಗುರುಗಳು, ಅಂದ್ರೆ ಆಚಾರ್ಯರು, ಅಂದ್ರೆ ಶ್ರೀಲ ಪ್ರಭುಪಾದರು, ಆಮೇಲೆ ನಮ್ಮೆಲ್ಲ ಆಚಾರ್ಯರು ಹೇಗೆ ತೆಗಿತಿದ್ದಾರೆ? ಆಟಿಕೆ ಕೊಟ್ಟ ರೀತಿಯಲ್ಲಿ. ಅದ್ಯಾವುದು? ನೇರ ಭಗವಂತನಿಂದಲೇ ಬಂದಂತಹ ಆಟಿಕೆ. ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಕೊಡುವಂತಹ ಆಟಿಕೆ ಅಥವಾ ತಿಂಡಿ ತಿನಿಸಲ್ಲ. ನೇರ ಭಗವಂತನಿಂದ ಬಂದಂತಹ ಚಟುವಟಿಕೆ ಇರಬಹುದು, ಆಟಿಕೆ ಇರಬಹುದು, ಏನೇ ಇರಬಹುದು. ನಾವು ಮಾಡುವಂತಹ ಚಟುವಟಿಕೆ ನೇರ ಭಗವಂತನಿಂದ ಬಂದದ್ದು. ಆದ ಕಾರಣ ಈ ಚಾಕು ನಮ್ಮ ಕೈಯಿಂದ ಬಿಚ್ಕೊಳ್ಳುತ್ತೆ. ಅಂದ್ರೆ ನಾವು ನೇರವಾಗಿ ಭಗವಂತನ ನಾಮಸ್ಮರಣೆ ಮಾಡುವಾಗ ಅದೇ ಅತ್ಯುತ್ತಮವಾದಂತಹ ಚಟುವಟಿಕೆ. ಆದ ಕಾರಣ ನಾವು ಯೋಚನೆ ಮಾಡಬೇಕು. ಇದು ಓಡುವಾಗ ಶ್ರೀಲ ಪ್ರಭುಪಾದರು ಇದನ್ನು ಯಾವ ರೀತಿಯಲ್ಲಿ ನಮಗೆ ಅನುವಾದ, ಭಾವಾರ್ಥ ಎಲ್ಲ ಕೊಟ್ಟು ಹೇಗೆ ನಮಗೆ ಅರ್ಥ ಮಾಡಿಸ್ತಿದ್ದಾರೆ. ಅಂದ್ರೆ ಈ ಶಾಸ್ತ್ರ ಇತ್ತು, ಈ ಅಷ್ಟಾಂಗ ಯೋಗ ಮೆಥಡು ಕರೆಕ್ಟೇ. ಆದ್ರೆ ನಮಗೆ ಟೈಮ್ ಅಂಡ್ ಸರ್ಕಮ್ಸ್ಟೆನ್ಸ್, ನಮ್ಮ ಕ್ವಾಲಿಟಿಗೆ ಇದು ಸೂಟ್ ಆಗುದಿಲ್ಲ. ಹಾಗೆ ಹೇಳಿ ಅದು ಅಷ್ಟಾಂಗ ಯೋಗ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬೇರೆ ಯುಗಗಳಿಗೆ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಆದ್ರೆ ಈ ಯುಗಕ್ಕೆ ಬೆರಳೆ ಎಣಿಕೆಯಲ್ಲೂ ಸಾಧ್ಯ ಇಲ್ಲ, ಒಬ್ಬನಿಗೂ ಸಾಧ್ಯ ಇಲ್ಲ ಅಂತಲೂ ಹೇಳಬಹುದು. ಆದ್ರೆ ಯಾರು ಒಬ್ರು ಇಲ್ಲ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಸರ್ವೇ ಸಾಮಾನ್ಯ ಎಲ್ಲರನ್ನು ನೋಡುವಾಗ ಇದು ಸಾಧ್ಯವಿಲ್ಲದಂತ ಮಾತು. ಈ ರೀತಿಯಲ್ಲಿ ಭ್ರೂಮಧ್ಯೆಯಲ್ಲಿ ಇಡೀ ದಿನ ಕೂತ್ಕೊಂಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ನಾವೆಲ್ಲ ರಿನೌನ್ಸ್ಡ್ ಆರ್ಡರ್, ಸನ್ಯಾಸಿಗಳಾಗ್ಲಿಕ್ಕೆ ಸಾಧ್ಯನಾ? ಇಲ್ಲ.
ಆ ದೃಷ್ಟಿಕೋನದಿಂದ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾನೆ. ಇಂತಹ ಆಧ್ಯಾತ್ಮವಾದಿಯು ಆಸೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗುತ್ತಾನೆ. ನಮಗೆ ಆಸೆ ಇದೆ, ಭಯ ಇದೆ, ಕ್ರೋಧ ಇದೆ, ನಾವು ಮುಕ್ತನಾಗ್ಲಿಲ್ಲ. ಆದ ಕಾರಣ ಇದೆಲ್ಲದನ್ನ ಹೇಗೆ ಮುಕ್ತ ಆಗಬಹುದು ಅಂತ ಹೇಳಿದ್ರೆ ನಾವು ಭಗವಂತನಲ್ಲಿ ಶರಣಾಗುವುದರಿಂದ. ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿಯೂ ಮುಕ್ತನಾಗುತ್ತಾನೆ. ಅದೇ ಹಿಂದಿನಿಂದಲೇ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಯಾರಿಗೆ ಭಗವಂತನಲ್ಲಿ ಸಂಪೂರ್ಣ ಭರವಸೆ ಇದೆ, ಭಗವಂತ ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ ಅಂತ ಯಾರಿಗಿದೆ, ಏಕಾಲೇ ಈಶ್ವರ ಕೃಷ್ಣ ಆರಾಸಭೃತ್ಯ, ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಈಶ್ವರ ಅಂತ ಹೇಳಿದ್ರೆ ಒಬ್ಬನೇ ಇರುವುದು, ಬೇರೆ 100 ಜನ ಈಶ್ವರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಈಶ್ವರ ಆಗ್ಲಿಕ್ಕೆ ಪ್ರಯತ್ನ. ಈಶ್ವರ ಅಂದ್ರೆ ಏನು? ಒಡೆಯನಾಗ್ಲಿಕ್ಕೆ ಪ್ರಯತ್ನ, ಎಲ್ಲರ ಒಡೆಯನಾಗ್ಲಿಕ್ಕೆ. ಒಡೆಯ ಒಬ್ಬನೇ, ಅವನು ಕೃಷ್ಣ. ಏಕಲೇ ಈಶ್ವರ ಕೃಷ್ಣ. ಭೃತ್ಯ, ಬೇರೆಲ್ಲರೂ ಭೃತ್ಯ ಅಂದ್ರೆ ದಾಸ. ಬೇರೆಲ್ಲರೂ ಯಾರೇ ಆಗಿರ್ಲಿ, ಅವರು ಯಾರೇ ದೇವಾದಿ ದೇವತೆಗಳಾಗಿ ಯಾರೇ ಇರ್ಲಿ, ಎಲ್ಲರೂ ಭೃತ್ಯ ಅಂತ ಹೇಳಿ ಚೈತನ್ಯ ಚರಿತಾಮೃತದಲ್ಲಿ ಹೇಳುತ್ತೆ. ಆದ ಕಾರಣ ನಾವು ಇದನ್ನ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಿಜವಾದ ಮುಕ್ತಿ ಅಂದ್ರೆ ಈ ಆಸೆ, ಭಯ, ಕ್ರೋಧಗಳಿಂದ ಮುಕ್ತನಾಗೋದು. ಅದಕ್ಕೋಸ್ಕರ ಯಾರಿಗೆ ಶರಣಾಗತಿ ಆಗ್ಬೇಕು? ಭಗವಂತನಿಗೆ. ಆಗ ಭಯ ಇರುವುದಿಲ್ಲ. ನಮಗೆಲ್ಲ ಇದೆ ಅಂದ್ರೆ ನಾವು ಸಂಪೂರ್ಣವಾಗಿ ಶರಣಾಗತಿ ಆಗ್ಲಿಲ್ಲ ಇಲ್ಲಿಯ ತನಕ, ಆದ್ರೆ ಮುಂದೆ ಖಂಡಿತ ಆಗತ್ತೆ. ಭಯ ದ್ವಿತೀಯಾಭಿನಿವೇಶತಃ ಸ್ಯಾತ್ ಈಶಾತ್ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ನಮ್ಮ ಸ್ಮೃತಿ ಏನಾಗಿದೆ? ಭಗವಂತನಿಂದ ವಿಮುಖವಾಗಿದೆ, ವಿಪರ್ಯಯವಾಗಿದೆ. ಭಗವಂತನ ಕಡೆಗೆ ಹೋಗ್ತಿಲ್ಲ, ಭಗವಂತನಿಂದ ವಿರುದ್ಧ ದಿಕ್ಕಿಗೆ ನಮ್ಮ ಸ್ಮೃತಿ ಅಂದ್ರೆ ನಮ್ಮ ಚಿಂತನೆಗಳು, ನಮ್ಮ ಯೋಚನೆಗಳು ಎಲ್ಲವೂ ದೂರ ಹೋಗ್ತಾ ಇದೆ ಭಗವಂತನಿಂದ. ಆದ ಕಾರಣ ನಮಗೆ ಭಯ ಇದೆ. ಭಗವಂತ ಇದ್ರೆ ಭಯ ಇಲ್ಲ, ಭಗವಂತ ಇಲ್ಲದಿದ್ರೆ ಮಾತ್ರ ಭಯ. ಭಗವಂತ ಇದ್ರೆ ಅಂದ್ರೆ ಭಗವಂತನನ್ನ ನಾವು ಮನಸ್ಸಲ್ಲಿ ಶರಣಾಗತಿಯಾಗಿ ಭಗವಂತನನ್ನ ಯೋಚನೆ ಮಾಡ್ತಾ ಇದ್ರೆ ಭಯ ಇಲ್ಲ. ಯಾಕಂತ ಹೇಳಿದ್ರೆ ಭಗವಂತ ಅಂದ್ರೆ ಭಗವಂತನಲ್ಲಿ ಏನು ಭಯದ ವಾತಾವರಣವೇ ಇಲ್ಲ. ಯಾಕಂದ್ರೆ ಮಾಯಾ ಅಂತ ಹೇಳುವಂಥದ್ದು ಅಂಧಕಾರ. ಕೃಷ್ಣ ಸೂರ್ಯ ಸಮ ಮಾಯ ಹೋಯ ಅಂಧಕಾರ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಅಂಧಕಾರಕ್ಕೆ ಬೆಲೆ ಇಲ್ಲ, ಅಲ್ಲಿ ಮಾಯೆಗೆ ಬೆಲೆಯೇ ಇಲ್ಲ. ಸೊ ಈ ದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಬೇಕು. ನಮ್ಗೆ ಎಷ್ಟೇ ಪ್ರಾಬ್ಲಮ್ಗಳಿರ್ಲಿ, ಎಷ್ಟೇ ಮನಸ್ಸು ಚಂಚಲ ಆಗಿರ್ಲಿ, ಆದ್ರೆ ನಾವು ಒಂದು ನಿಮಿಷವೂ ಪ್ರಯತ್ನ ಪಡ್ತಾನೆ ಇರಬೇಕು. ಪ್ರತಿಯೊಂದು ಗಳಿಗೆಯೂ ನಾವು ಪ್ರಯತ್ನ ಪಡ್ತಾ ಇರಬೇಕು. ಬಿದ್ದು ಹೋಗಿರ್ತೇವೆ ಎಷ್ಟೋ ಸಲ. ಈಗ ಚಿಕ್ಕ ಮಗು ನಡಿಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು, ಅದು ಬೀಳ್ತಾ ಇದೆ, ನಂಗೆ ಸಾಧ್ಯ ಇಲ್ಲ, ಇನ್ನು ನಾನು ಹೇಳೋದೇ ಇಲ್ಲ ಅಂತ ಹೇಳಿದ್ರೆ ಹೆಂಗಾಗತ್ತೆ? ಆದ್ರೆ ಅಪ್ಪ ಆಗಿರ್ಲಿ, ಅಮ್ಮ ಆಗಿರ್ಲಿ, ಅಥವಾ ಯಾರೋ ಒಂದು ರಿಲೇಟಿವ್ಸ್ ಆಗ್ಲಿ, ಬಾಬಾ ನಿಲ್ಲು ಅಂತ ಹೇಳಿ ಮಗುವನ್ನ ಪ್ರೋತ್ಸಾಹ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮಗೆ ಎರಡು ಬೇಕು. ಯಾಕಂದ್ರೆ ನಾವೆಲ್ಲರೂ ಪತಿತರು, ನಾವು ಬೀಳ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ. ಆದ್ರೆ ನಮಗೆ ಆಚಾರ್ಯರು ಉತ್ಸಾಹ, ಹುರುಪು ಕೊಟ್ಟು ಈ ನಿಲ್ಲುವ ತನಕ ಬಿಡ್ತಾರೆ, ನಮ್ಮನ್ನು ಬಿಡೋದಿಲ್ಲ. ನಿಲ್ಲುವ ತನಕ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಅಂತಹ ಪ್ರೋತ್ಸಾಹ ಈ ಶಾಸ್ತ್ರದಲ್ಲಿದೆ, ಆಚಾರ್ಯರ ಮಾತುಗಳಲ್ಲಿದೆ. ಮುಂದೆ ಹೋಗ್ತಾ ಇದ್ದೀನಿ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದವನು ಕೂಡಲೇ ತನ್ನ ಆಧ್ಯಾತ್ಮಿಕ ಗುರುತನ್ನು ಕಂಡುಕೊಳ್ಳಬಹುದು. ಏನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದವನ ಆಧ್ಯಾತ್ಮಿಕ ಗುರುತು ಯಾವುದು? ಯಾರಾದ್ರೂ ಹೇಳ್ಬೋದಾ? ಕೃಷ್ಣ ಪ್ರಜ್ಞೆಯಲ್ಲಿ ಸ್ಟೆಬಿಲೈಸ್ ಆದವನಿಗೆ ಅವನ ಗುರುತು ಏನು? ಗೊತ್ತಿಲ್ಲ? ಗೊತ್ತಿದೆ ಎಲ್ರಿಗೂ? ಟ್ರೈ ಮಾಡಿ. ನಿತ್ಯ ನಾಮಸ್ಮರಣ. ಹಾ, ನಿತ್ಯ ನಾಮಸ್ಮರಣ. ನಮ್ಮ ಐಡೆಂಟಿಟಿ. ಈಗ ನಿಮಗೆ ಫೋನ್ ಮಾಡಿ ಯಾರೋ ಒಬ್ರು ಕೇಳ್ತಿದ್ದಾರೆ, BBMP ಇಂದ ನಿಮಗೆ ಫೋನ್ ಮಾಡ್ತಿದ್ದಾರೆ, ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನಿಮ್ಮ ಹೆಸರೇನು ಅಂತ ಹೇಳಿದ್ರೆ ನಿಮ್ಮ ಹೆಸರು ಹೇಳ್ತೀರಲ್ಲ ಪ್ರಭುಗಳೇ. ಇದು ಐಡೆಂಟಿಟಿ. ಅದೇ ರೀತಿಯಲ್ಲಿ ದಾಸನಾಗುವಂಥದ್ದು. ನಾನು ಇಷ್ಟವರೆಗೆ ಓದಿದ್ದೇವಲ್ಲ, ನಾವು ಜೀವ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೇವೆ. ಜೀವ ಅಂತ ನಾವೆಲ್ಲ ಜೀವರಾಶಿ ಅಂತ ನಮಗೆಲ್ಲ ಗೊತ್ತು. ನಾವೆಲ್ಲ ಜೀವಗಳು. ನಾವು ಭಗವಂತನ ಏನು? ಸೇವಕರು. ಸೇವಕರು, ಕರೆಕ್ಟ್. ಅದು ಆಮೇಲೆ ಆಗುವಂಥದ್ದು.
ಫಸ್ಟ್ ನಾವು ಭಗವಂತನ ಅಂಗ, ಅದು ವಿಭಿನ್ನ ಅಂಗ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಆಮೇಲೆ ನಮ್ಮ ಕರ್ತವ್ಯ ಏನು? ಈ ವಿಭಿನ್ನ ಅಂಗ ಅಂತ ಹೇಳುದೇ ನಮ್ದು ಐಡೆಂಟಿಟಿ. ಆ ವಿಭಿನ್ನ ಅಂಗಕ್ಕೆ ಏನು ಕರ್ತವ್ಯ? ಭಗವಂತನ ಸೇವೆ ಬಿಟ್ರೆ ಬೇರೆ ಏನು ಇಲ್ಲ. ಐಡೆಂಟಿಟಿ, ರಿಯಲ್ ಐಡೆಂಟಿಟಿ ಮಾತಾಜಿ ಹೇಳಿದಾಗೆ ನಾವು ಭಗವಂತನ ದಾಸರು. ಹಾಗೆ ಅಂತ ಹೇಳಿ ನೇರ ನಮಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ಅಂತ ಕ್ವಾಲಿಫಿಕೇಶನ್ ಇಲ್ಲ, ಅಲ್ಲ ಅಂತ ಪ್ಯೂರಿಟಿ ಇಲ್ಲ. ಆದ ಕಾರಣ ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನು ದಾಸ. ನಾವು ದಾಸ ಪರಂಪರೆಯವರು, ಅಂದ್ರೆ ಯಾರೋ ಭಗವಂತನ ಬಗ್ಗೆ ತಿಳಿದವರಿಗೆ ಸೇವೆ ಮಾಡಿ ಭಗವಂತನನ್ನ ತಿಳಿಯುವಂಥವ್ರು. ನಾವು ನೇರವಾಗಿ ನಾವೇ ಪ್ರಯತ್ನ ಪಡ್ಲಿಕ್ಕೆ ಅಲ್ಲ, ಕೂತ್ಕೊಂಡು ಭಗವಂತ ಯಾರು ಅಂತ ಹೇಳಿ ನಾವೇ ಚಿಂತನೆ ಮಾಡ್ಲಿಕ್ಕಿಲ್ಲ. ಆ ಮೆಥಡ್ ನಮಗೆ ಇಲ್ಲ. ಆ ಮೆಥಡ್ ಯಾಕೆ ಇಲ್ಲ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲದಂತ ಮೆಥಡ್, ಅದು ಸಾಧ್ಯವೇ ಇಲ್ಲದಂತ ಮೆಥಡ್. ಆದ್ರೆ ನಮಗೆ ಯಾರಾದ್ರೂ ಈಗಾಗಲೇ ಗೊತ್ತಿದ್ದವರು, ತಿಳಿದವರು, ಭಗವಂತನನ್ನ ಈಗಾಗಲೇ ಕಂಡವರು ಹೇಳುವಾಗ ಅದನ್ನ ನಾವು ಫಾಲೋ ಮಾಡಿ ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ, ಅದೇ ಭಕ್ತಿಯ ಪರಂಪರೆ. ಆ ಪರಂಪರೆಯಲ್ಲಿ ನಾವು ಇದ್ದೇವೆ. ಆದ ಕಾರಣ ನಮಗೆ ಖಂಡಿತವಾಗಿ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಭಗವಂತನ ಸೇವೆ ಮುಖಾಂತರ ಈಗಾಗಲೇ ಆಗಿದೆ, ಭಗವಂತನ ನಾಮದ ಮುಖಾಂತರ ನಮ್ಗೆ ಈಗಾಗಲೇ ಆಗಿದೆ. ಆದ್ರೆ ಇನ್ನೂ ಅದು ವೃದ್ಧಿಗೊಂಡು ಭಗವಂತನ ಪ್ರೇಮದ ಮುಖಾಂತರ ನಮಗೆ ಅದು ಸಾಕ್ಷೀಭೂತವಾಗ್ತದೆ. ಆಗ ಆತನು ಭಕ್ತಿ ಸೇವೆಯಿಂದ ಭಗವಂತನನ್ನು ಅರಿಯಬಹುದು. ನಾನು ಆತ್ಮ, ಭಗವಂತನ ಅಂಗ, ನಾನು ಭಗವಂತನ ಸೇವಕ ಅಂತ ಹೇಳಿ ಅರಿಲಿಕ್ಕಾಗ್ತದೆ. ಹೇಗೆ ಅರಿಲಿಕ್ಕಾಗ್ತದೆ? ಸೇವೆಯಿಂದ ಮಾತ್ರ. ಭಗವಂತನನ್ನು ಹೇಗೆ ಅರಿಯುವುದು ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡೋದ್ರಿಂದ. ವೈಷ್ಣವ ಸಂಘದಲ್ಲಿ ಭಗವಂತನ ಸೇವೆ. ಅದಕ್ಕೋಸ್ಕರ ಗುರುಗಳು ಏನ್ ಮಾಡ್ತಾರೆ? ನಮ್ಮನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಭಗವಂತನ ಸೇವೆಯಲ್ಲಿ ಆಚಾರ್ಯರು ನಮ್ಮನ್ನ ತೊಡಗಿಸ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಹೇಗೆ ನಮ್ಮನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು ಅಂತ ಹೇಳಿ ಅವರ ಚಿಂತನೆ ಆಗಿರ್ತದೆ. ಭಕ್ತಿ ಸೇವೆಯಿಂದ ಭಗವಂತನನ್ನು ಅರಿಯಬಹುದು. ಅದಕ್ಕೋಸ್ಕರ ಇನ್ನು ಮುಂದೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಭಕ್ತ್ಯಾ ಮಾಂ ಅಭಿಜಾನಾತಿ. ನನ್ನನ್ನು ಅರಿತುಕೊಳ್ಳಿಕ್ಕೆ ಭಕ್ತಿಯಿಂದ ಮಾತ್ರ ಸಾಧ್ಯ, ಬೇರೆ ಯಾವ ಮೆಥಡ್ ಇಂದಲೂ ಸಾಧ್ಯ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಭಗವಂತನ ಸಂದೇಶ ಇದು. ಅದನ್ನು ನಾವು ಮೇಲೆ ಬಂದು ಸಾಧ್ಯ ಉಂಟು ಅಂತ ಹೇಳಿ ನಾವು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಏನಾಗ್ತದೆ? ಏನಾಗುದಿಲ್ಲ, ಸಮಯ ವ್ಯರ್ಥ ಆಗ್ತದೆ, ತುಂಬಾ ಇನ್ನೂ ಜನ್ಮ ಎತ್ತಬೇಕಾಗ್ತದೆ. ಆದ ಕಾರಣ ನಮಗೊಂದು ಅವಕಾಶ, ನೇರವಾಗಿ ಭಕ್ತಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ನೆಲೆಯನ್ನು ಕಂಡುಕೊಂಡ ಮನುಷ್ಯನು ಅಲೌಕಿಕ ಸ್ಥಿತಿಗೆ ಏರುತ್ತಾನೆ. ಅಲೌಕಿಕ ಯಾಕಂತ ಹೇಳಿದ್ರೆ ಭಕ್ತಿ ಅಂತ ಹೇಳಿದ್ರೆ ಅಲೌಕಿಕ. ಆ ಭಕ್ತಿಯ ಸಂಘ ಯಾರು ಮಾಡ್ತಾರೆ ಅವರು ಅಲೌಕಿಕ ಸ್ಥಿತಿಗೆ ಇರ್ತಾರೆ. ತುಂಬಾ ಸಿಂಪಲ್, ಅಷ್ಟೇನು ಕಷ್ಟ ಇಲ್ಲ ಅರ್ಥ ಮಾಡ್ಲಿಕ್ಕೆ. ಭಕ್ತಿ ಅಂತ ಹೇಳುದು ಲೌಕಿಕ ಅಲ್ಲ. ಭಕ್ತಿ, ಭಕ್ತ, ಭಗವಾನ್ ಅಂತ ಈ ಮೂರು ಕೂಡ ಲೌಕಿಕ ಅಲ್ಲ. ಭಗವಾನ್ ಅಂದ್ರೆ ಭಗವಂತ, ಭಕ್ತ ಅಂದ್ರೆ ಭಗವಂತನ ದಾಸ, ಭಕ್ತಿ ಅಂದ್ರೆ ಅವರನ್ನಿಬ್ಬರನ್ನ ಕನೆಕ್ಟ್ ಮಾಡುವಂತಹ ಒಂದು ಪ್ರೊಸೆಸ್. ಭಕ್ತಿ ಅಂತ ಹೇಳಿದ್ರೇನು? ಭಗವಂತನನ್ನ ಮತ್ತು ಭಕ್ತನನ್ನ ಸಂಪರ್ಕ ಮಾಡಿ ಅಲ್ಲಿ ನಡೆಯುವಂತ ಚಟುವಟಿಕೆಗೆ ಭಕ್ತಿ ಚಟುವಟಿಕೆ. ಇದು ಮೂರಲ್ಲೂ ವ್ಯತ್ಯಾಸ ಇಲ್ಲ. ಆದ ಕಾರಣ ಮೂರು ಆಧ್ಯಾತ್ಮಿಕ. ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರೆ ಏನು? ಎಲ್ಲವೂ ಆಧ್ಯಾತ್ಮಿಕ. ಆ ದೃಷ್ಟಿಕೋನದಿಂದ ವ್ಯತ್ಯಾಸ ಇಲ್ಲ. ಆಗ ಆತನು ತನ್ನ ಕಾರ್ಯಕ್ಷೇತ್ರದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾನೆ. ಹೇಗೆ? ಭಕ್ತಿ ಸೇವೆಯ ಮುಖಾಂತರ, ಭಗವಂತನ ಸೇವೆ ಮಾಡೋ ಮುಖಾಂತರ. ಸೇವೋನ್ಮುಖೇ ಹಿ ಜಿಹ್ವಾದೌ. ನೆಕ್ಸ್ಟ್ ಸ್ವಯಂ, ಯಾರಿಗಾದ್ರು ನೆನಪಿದ್ಯಾ? ಸ್ವಯಂ ಏವ ಸ್ಫುರತಿ ಅಧಃ. ಅಧಃ ಅಂದ್ರೆ ಏನು? ಯಾರ್ಯಾದ್ರು ಹೇಳ್ತೀರಾ? ಅಧಃ ಅಂದ್ರೆ ಏನು? ಅಧಃ, ಅಧಪತನ ಅಂತ ಕೇಳಿರ್ತೀರಿ. ಅಧಃ ಅಂದ್ರೆ ಏನು? ಅಧಪತನಗೊಂಡನು ಅಂತ ಹೇಳ್ತಾರಲ್ಲ, ಅಧ ಅಂದ್ರೆ ಏನು? ಅಲ್ಲಿ ನಮ್ಮದೇ ಒಂದು ಭಾಷೆ. ತುಂಬಾ ಕೆಳಮಟ್ಟದ, ಕೆಳಗೆ ಬಿದ್ದ ಅಂತ ಹೇಳುದಕ್ಕೆ ಇನ್ನೊಂದು ರೀತಿಯಲ್ಲಿ ಅದನ್ನ ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್ ಅಧಪತನ. ಕೆಳಗೆ ಬಿದ್ದ, ಗುಂಡಿಗೆ ಬಿದ್ದ. ಗುಂಡಿ ಕೆಳಗೆ ಅಂದ್ರೆ ಗುಂಡಿ. ಅಧಃ ಸ್ಫುರತಿ ಅಧಃ, ಕೆಳಗೆ ಇರುವಂತಹ. ಅಂದ್ರೆ ನಮಗೆಲ್ಲ ಈಗ ಏನಾಗಿದೆ ಅಂದ್ರೆ ಭಕ್ತಿ ಅಂತ ಹೇಳುದು ಕೆಳಗೆ ಉಂಟು. ನಮ್ಮಲ್ಲೆಲ್ಲ ಭಕ್ತಿ ಕೆಳಗೆ ಉಂಟು. ಮೇಲೆ ಇರುವುದು ಯಾವುದು? ಮೇಲೆ ಕಾಣ್ತಾ ಇರುವುದು ಯಾವುದು? ಇಂದ್ರಿಯ ತೃಪ್ತಿ ಜಾಸ್ತಿ. ನಮ್ಮ ಇಡೀ ಜೀವನದಲ್ಲಿ ಮೇಲೆ ಬರುವುದೆಲ್ಲ ಮೇಲೆ ಬರುವುದು ಇಂದ್ರಿಯ ತೃಪ್ತಿ. ಬುಗ್ಗೆ ಬಂದ ಹಾಗೆ ನೀರಿನಲ್ಲಿ
ಮೇಲೆ 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 ಬರ್ತಾ ಇದೆ ಬುಗ್ಗೆ. ಈಗ ಒಂದ್ಸಲ ಬೆಂಗಳೂರಿನಲ್ಲಿ ಏನೋ ಆಗಿತ್ತಲ್ಲ, ಆಗ ಇಡೀ ಲೇಕ್ಸ್ ಅಲ್ಲೆಲ್ಲ ಫೋಮ್ ಬಂದಿತ್ತು. ಯಾರಿಗಾರು ನೆನಪಿರಬಹುದು ಇದ್ರದ್ದು, ಫೋಮ್, ಬಿಳಿ 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 ಫೋಮ್. ಅದೇ ರೀತಿ ನಮಗೆ ಕೂಡ ಮೇಲೆ ಕಾಣ್ತಾ ಇರೋದೇನು, ಬರೀ ನಮಗೆ ಭಕ್ತಿ ಎಂಬ ಕಾನ್ಸೆಪ್ಟೇ ಇಲ್ಲ. ಈಗ ಯಾರನ್ನಾರು ನೋಡಿದ್ರೆ ಇವರೆಲ್ಲ ನಿಜವಾಗಿ ಭಕ್ತಿ ಉಂಟಾ ಅಂತ ನಮಗೆ ಅನ್ನಿಸ್ಲಿಕ್ಕೆ ಶುರು ಆಗ್ಬೋದು. ಮಾಂಸ ತಿಂತ ಇದ್ದಾರಲ್ಲ, ಏನೇನೋ ಮಾಡ್ತಿದ್ದಾರೆ, ದರೋಡೆ ಮಾಡ್ತಿದ್ದಾರೆ, ಏನಪ್ಪ ಇವರಲ್ಲೂ ಭಕ್ತಿ ಉಂಟಾ? ಎಸ್, ಈ ಶ್ಲೋಕ ಹೇಳುತ್ತೆ ಎಲ್ಲರಲ್ಲೂ ಇನ್ನೇಟ್ ಒಳಗಡೆ ಭಕ್ತಿ ಇದೆ. ಭಗವಂತ ಅದು ಯಾರ ಜೊತೆ ಭಕ್ತಿ ಇದೆ? ಕೃಷ್ಣನ ಜೊತೆ ಭಕ್ತಿ ಇದೆ. ಕೃಷ್ಣನಿಗೆ ಸಂಬಂಧಪಟ್ಟಂತ ಭಕ್ತಿ ಎಲ್ಲರಲ್ಲೂ ಬರುವಾಗ್ಲೇ ಇದೆ. ಅದು ಸ್ಪೆಷಲ್ ಏನಲ್ಲ, ಖಂಡಿತವಾಗಿ ಇದೆ. ಅದೇ ನಿಜವಾದ ಸ್ಪೆಷಾಲಿಟಿ, ಸ್ಪೆಷಲ್ ಏನು ಅಲ್ಲ. ಅದು ಹೇಗೆ ಹೊರಗೆ ಬರ್ತದೆ, ಹೇಗೆ ಮೇಲೆ ಬರ್ತದೆ ಅಂತ ಹೇಳಿ ಈ ಶ್ಲೋಕ ಹೇಳ್ತದೆ. ಸೇವಾ ಉನ್ಮುಖ, ಯಾರು ಸೇವೆಯ ಕಡೆಗೆ ಉನ್ಮುಖನಾಗಿದ್ದಾನೆ, ಆಸಕ್ತಿ ಬೆಳೆಸ್ತಾನೆ. ಅದಕ್ಕೋಸ್ಕರ ವೈಷ್ಣವರು ಎಲ್ಲರನ್ನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ. ಒಂದು ಉದಾಹರಣೆ, ನಮ್ಮ ಗುರುಗಳಾದಂತಹ ಅಂದ್ರೆ ನಮ್ಮ ಗುರುಗಳು, ನಮ್ಮೆಲ್ಲರ ಗುರುಗಳು ಯಾರು? ಶಿಲ ಪ್ರಭುಪಾದರ ಗುರುಗಳು ಯಾರು? ಭಕ್ತಿ ಸಿದ್ಧಾಂತ. ಭಕ್ತಿ ಸಿದ್ಧಾಂತ ಸ್ವಾಮಿ ಶಿಲ ಪ್ರಭುಪಾದರು. ಭಕ್ತಿ ಸಿದ್ಧಾಂತ ಸ್ವಾಮಿ ಶಿಲ ಪ್ರಭುಪಾದರು ಗೌಡಿಯ ಮಠವನ್ನ ಸ್ಥಾಪನೆ ಮಾಡಿದ್ರು. 64 ಗೌಡಿಯ ಮಠಗಳನ್ನ ಸ್ಥಾಪನೆ ಮಾಡಿದ್ರು. ಅಲ್ಲಿ ಅವರು ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ, ಒಬ್ಬ ತುಂಬಾ ಜ್ಞಾನಿ, ಆಮೇಲೆ ತುಂಬಾ ಎಕ್ಸ್ಪರ್ಟ್ ಇರುವವರು ಬರ್ತಾರೆ, ನಾನು ನಿಮ್ಮ ಹತ್ರ ದೀಕ್ಷೆ ತಗೊಳ್ಬೇಕು ಅಂತ ಹೇಳಿ. ಖಂಡಿತ ದೀಕ್ಷೆ ಕೊಡೋಣ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಸೇವೆ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಏನ್ ಸೇವೆ ಕೊಟ್ರು ಗೊತ್ತಾ? ಫಸ್ಟಿಗೆ ನೀವು ಭಕ್ತರು ತಿಂದಂತಹ ಈ ಪ್ಲೇಟ್ಗಳನ್ನೆಲ್ಲ ತೊಳೆದಿಡಬೇಕು ಅಂತ ಹೇಳಿ. ಆ ರೀತಿ ಎಲ್ಲವನ್ನ, ಈ ರೀತಿ ಎಲ್ಲ ಮೀನಿಯಲ್ ಅಂದ್ರೆ ನೋಡ್ಲಿಕ್ಕೆ ಕೀಳು ಮಟ್ಟದ ಕೆಲಸ ಅಂತ. ಕೀಳು ಮಟ್ಟ ಏನಲ್ಲ ಅದು. ಇದು ಭಕ್ತಿಯಲ್ಲಿ ಕೀಳು ಮಟ್ಟ ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸವೂ ಭಕ್ತಿ. ಆದ್ರೆ ಹೊರಗೆ ಪ್ರಪಂಚ, ಬಾಹ್ಯ ಪ್ರಪಂಚದಲ್ಲಿ ನೋಡುವಾಗ ಪಾತ್ರೆ ತೊಳೆಯುವುದಂದ್ರೆ ಕೆಳಗೆ ಅಂತ ಅನ್ನಿಸ್ತದೆ. ಆಮೇಲೆ ಅದು ಮಾಡೋದು ಯಾವುದು, ಕಸ ಗುಡಿಸೋದು ಕೆಳಗೆ ಅಂತ ಅನ್ನಿಸ್ತದೆ. ಅಂಥದ್ದೆಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇವರನ್ನ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ, 3-4 ದಿನ ಆದ್ಮೇಲೆ ಕೇಳ್ತಾರೆ, ಎಲ್ಲ ನಿನಗೆ ಸಂಶಯ ಎಲ್ಲ ನಿವಾರಣೆ ಆಯ್ತಾ, ದೀಕ್ಷೆ ತಗೊಳ್ತೀಯಾ? ಹಾಗೆ ಹೇಳ್ತಾರೆ, ನನಗೀಗ ದೀಕ್ಷೆ ಬೇಡ, ಯಾಕಂದ್ರೆ ನನಗೆ ಇನ್ನೂ ಶುದ್ಧ ಇಲ್ಲ, ನನ್ನ ಹೃದಯ ಎಲ್ಲ ಶುದ್ಧ ಆಗ್ಲಿಲ್ಲ. ನಿಮಗೆ ಯಾವಾಗ ಬೇಕು ಆಗ ಕೊಡಿ ಅಂತ ಹೇಳ್ತಾರೆ. ಏನು ಕೇಳಲಿಕ್ಕೆ ಹೋದ್ರು, ಆದ್ರೆ ಏನ್ ಸಿಕ್ತು, ಅವರ ಅಂತಃಕರಣ ಶುದ್ಧಿ ಆಗ್ಲಿಕ್ಕೆ ಶುರು ಆಯ್ತು. ಆ ಸೇವೆ ಅಂತ ಹೇಳಿದ್ರೆ ಅದೇ. ಅದಕ್ಕೆ ಸೇವೆ ಉನ್ಮುಖನಾಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಉನ್ಮುಖರಾಗಿರುವುದಿಲ್ಲ ಎಲ್ಲರೂ, ಅವರನ್ನು ಉನ್ಮುಖರಾಗುವ ಹಾಗೆ ಮಾಡ್ತಾರೆ ಯಾರು? ವೈಷ್ಣವರು. ಇದು ಯಾವುದೋ ಒಂದು ಕೆಲಸ ಕೊಡ್ತಾರೆ ಭಗವಂತನಿಗೆ ಸಂಬಂಧಪಟ್ಟದ್ದು, ಅದು ಸಿಕ್ಕಿದ ತಕ್ಷಣ ನಾವು ಶುದ್ಧರಾಗುವಂತ ಪ್ರೊಸೆಸ್ ಶುರು ಆಗ್ತದೆ. ಅದಕ್ಕೋಸ್ಕರ ಸಾಧು ಸಂಘ ಸರ್ವಶಾಸ್ತ್ರಕಾಯ ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹಾಯ್ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾರೆ. ಅಂದ್ರೆ ಸ್ವಲ್ಪ ಸಂಘ ಸಹ ಸಾಧುಗಳದ್ದು ಸಿಕ್ಕಿದ್ರೆ ಏನಾಗ್ತದೆ? ಸಿದ್ಧಿ ಖಂಡಿತ. ಅಂದ್ರೆ ಆ ಬೀಜ ಬಂತು ಅಲ್ಲಿ. ಯಾವ ಬೀಜ ಬಂತು? ಭಕ್ತಿ ಲತಾ ಬೀಜ. ಭಕ್ತಿ ಮುಂದೆ ಏಳುವಂತಹ ಬೀಜ ಸಿಕ್ತು. ಅದ ಕಾರಣ ಸ್ವಯಂ ಏವ ಸ್ಫುರತಿ ಅದಹ ಅಂತ ಹೇಳಿದ್ರೆ, ಯಾರಿಗೆ ಸೇವೆಯ ಕಡೆಗೆ ಉನ್ಮುಖತೆ ಇದೆ, ಸೇವೆ ಮಾಡಬೇಕು ಅಂತ ಹೇಳುವ ಹಂಬಲ ಬೆಳೀತಾ ಉಂಟು. ನಾನು ಭಗವದ್ಗೀತೆ ಓದ್ಬೇಕು, ಭಗವದ್ಗೀತೆ ಓದ್ಬೇಕು, ಅದು ಮಾತ್ರ ಅಲ್ಲ, ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ಅಳವಡಿಸಿ ಬೇರೆಯವರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟು, ಬೇರೆಲ್ಲ ಚಟುವಟಿಕೆ ಭಕ್ತಿಯಲ್ಲಿ ಏನೆಲ್ಲಿದೆ ಅದೆಲ್ಲ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡಬೇಕು, ಎಲ್ಲ ಮಾಡ್ಬೇಕು. ಉತ್ಸಾಹ ಸಾಹಸ ಧೈರ್ಯ ತತ್ಕರ್ಮ ಪ್ರವರ್ತನಾತ್. ಯಾರು ಹೇಳ್ತಾರೆ? ರೂಪ ಗೋಸ್ವಾಮಿಗಳು. ಈ ಭಕ್ತಿಯಲ್ಲಿ ಬೇರೆ ಎಲ್ಲದಕ್ಕಿಂತ ಜಾಸ್ತಿ ಉತ್ಸಾಹ ಬೆಳೆಸಿದ್ರೆ ಏನಾಗ್ತದೆ? ಆಗ ಭಕ್ತಿ ಸ್ವಯಂ ಏವ, ಭಕ್ತಿಯೇ, ನಾವು ಪ್ರಯತ್ನ ಪಡೋದು ಬೇಡ, ಭಕ್ತಿ ಸ್ವಯಂ ಆಗಿ ಸ್ಫುರತಿ ಅದಹ, ಕೆಳಗಿನಿಂದ ಮೇಲೆ ಬರ್ತದೆ. ಅಂದ್ರೆ ಹೃದಯದಲ್ಲಿ ಒಳಗಿರುವಂತಹ ಭಕ್ತಿ ಹೊರಗೆ ಕಾಣ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ನಾವೆಲ್ಲ ಇಷ್ಟರವರೆಗೆ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅದೊಂದು ಪ್ರಾಣಿ ಇದೆಯಲ್ಲ, ಅದರ ಹೊಕ್ಕುಳಲ್ಲಿ ಇದೆಯಂತೆ ಆ ಸ್ಮೆಲ್, ಇಡೀ ಕಾಡೆಲ್ಲ ಓಡಾಡ್ತಾ ಇದೆಯಂತೆ. ಯಾವ ಪ್ರಾಣಿ, ಆ ಒಂದು ಜೀವ ಯಾವುದು? ಕಸ್ತೂರಿ ಮೃಗ. ಕಸ್ತೂರಿ. ಅದರಲ್ಲಿ ಇರುವಂತಹ ಚರ್ಮದ, ಅಂದ್ರೆ ಏನೇ ಇರ್ಲಿ, ಆ ಒಂದು ಸುವಾಸನೆಗೆ ಹೊಕ್ಕುಳಲ್ಲಿ ಇರುವುದಲ್ವಾ ಅದು? ನಂಗೆ ಅಷ್ಟು ಕರೆಕ್ಟ್ ಆಗಿ ನೆನಪಿಲ್ಲ. ಅಂದ್ರೆ ಆ ಭಾಗದಲ್ಲಿ ಅಲ್ವಾ? ನಿಮ್ಗೆ ಗೊತ್ತಿದೆಯಾ ಯಾರಿಗಾದ್ರೂ? ಹೌದು ಪ್ರಭುಜಿ, ಮಕ್ಕಳಲ್ಲಿ.
ಅಲ್ವಾ, ಇರಬಹುದು. ಅಕಸ್ಮಾತ್ ಇಲ್ಲ ಅಂದ್ರೆ ಕ್ಷಮಿಸಿ, ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಏನೇ ಇರ್ಲಿ, ಅದಕ್ಕೋಸ್ಕರ ಇಡೀ ಸುತ್ತಾಡ್ತಾ ಇದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಹೇಳ್ತಾರಲ್ಲ, ಅದೇ ರೀತಿಲಿ ನಮಗೆ ಈಗಾಗ್ಲೇ ನಾವು ಇಲ್ಲೆಲ್ಲ ನೆರೆದವರು, ನಾವೆಲ್ಲ ಯೋಗವನ್ನ ಬಗ್ಗೆ, ಭಕ್ತಿ ಯೋಗದ ಬಗ್ಗೆ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವರಿಗೆ ಈಗಾಗಲೇ ಬೀಜ ಸಿಕ್ಕಿಯಾಗಿದೆ. ಇನ್ನೇನು ಮೇಲೆ ಬರ್ತಾ ಇದೆ. ನಾವು ಬೇರೆ ಹುಡುಕುವ ಅಗತ್ಯ ಇಲ್ಲ. ಆ ಯೋಗ ಈ ಯೋಗ ಅಂತ ಹೇಳಿ ಹುಡುಕುವ ಅಗತ್ಯ ಇಲ್ಲ. ಅಂದ್ರೆ ಆಧ್ಯಾತ್ಮಿಕ ಸಾಧನೆಗೆ ಇದೊಂದೇ ಯೋಗ ಕಲಿಯುಗಕ್ಕೆ. ಬೇರೆ ಏನೇ ಯೋಗ ಇರ್ಲಿ, ಆಸನಾದಿಗಳು ಮಾಡ್ಲಿ, ಪ್ರಾಣಾಯಾಮ ಮಾಡಿ, ತಪ್ಪೇನಿಲ್ಲ. ಆದ್ರೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ. ಅದು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಆರೋಗ್ಯ ಒಳ್ಳೇದಿರ್ಲಿ, ಅದರಿಂದಲೇ ಭಗವಂತ ಸಿಗ್ತಾನೆ ಅಂತ ಹೇಳೋದು ಮೂಢತನ. ಅಥವಾ ಈಗ ನಾನು ಹೋಗಿ ಏನೋ ಏನೇನೋ ಕಾರ್ಯ ಮಾಡ್ತೇನೆ, ಏನೇನೋ ಓದ್ತೇನೆ, ಏನೇನೋ ಮಾಡ್ತೇನೆ, ಅದರಿಂದ ಭಗವಂತ ಸಿಗ್ತಾನೆ, ಇಲ್ಲ, ಸಾಧ್ಯವಿಲ್ಲ. ಭಗವಂತ ಸಿಗುದು ಭಕ್ತಿಯಿಂದ ಮಾತ್ರ. ಆ ಭಕ್ತಿ ಅಂತ ಹೇಳಿದ್ರೇನು? ಭಗವಂತನ ಭಕ್ತರ ಸೇವೆ, ಭಗವಂತನ ಸೇವೆ. ಸೇವ ಉನ್ಮುಖ ಜಿಹ್ವಾದವು. ಎಲ್ಲಿಂದ ಸೇವೆ ಶುರು ಆಗ್ತದೆ ನಮ್ಗೆಲ್ಲರಿಗೂ ಗೊತ್ತು, ಜಿಹ್ವೆಯಿಂದ. ಅಂದ್ರೆ ಭಗವಂತನನ್ನ ನಾಮಸ್ಮರಣೆಯಿಂದ, ಭಗವಂತನ ಬಗ್ಗೆ ಓದುವುದರಿಂದ. ಈ ರೀತಿಯಲ್ಲಿ ಭಕ್ತಿ ಅಂತ ಹೇಳಿದ್ರೆ ಅಲೌಕಿಕ ಅಂತ ಹೇಳುವ ವಿಚಾರದ ಬಗ್ಗೆ ನಾವು ಇಷ್ಟೆಲ್ಲ ಡಿಸ್ಕಷನ್ ಮಾಡ್ತಿದ್ದೇವೆ. ಲೌಕಿಕ ಅಲ್ಲ ಭಕ್ತಿ ಅಂತ ಹೇಳುವಂಥದ್ದು. ಅದ್ ನಾವು ಫಸ್ಟ್ ಅರ್ಥ ಮಾಡಬೇಕು. ನಾವು ಇಲ್ಲಿ ಕೂತ್ಕೊಂಡು ಲೌಕಿಕ ವಸ್ತುವನ್ನ ಉಪಯೋಗಿಸಿಕೊಂಡು ಮಾಡುವಂತಹ ಚಟುವಟಿಕೆ ಮಾತ್ರ ಲೌಕಿಕ ಅಲ್ಲ. ನೋಡ್ಲಿಕ್ಕೆ ಲೌಕಿಕ ವಸ್ತುವನ್ನ ಉಪಯೋಗಿಸ್ತಿದ್ದೇವೆ, ಮೊಬೈಲ್ ಫೋನ್, ನಮ್ಮ ದೇಹ ಎಲ್ಲವನ್ನ. ಆದ್ರೆ ಆಗುವಂತಹ ಚಟುವಟಿಕೆ ಮಾತ್ರ ಲೌಕಿಕ ಅಲ್ಲ. ಆದ ಕಾರಣ ಲೌಕಿಕ ಅಲ್ಲದಂತಹ ಚಟುವಟಿಕೆ ನಾವು ಮಾಡ್ತಿದ್ದೇವೆ. ಆಗ ಆತನು ತನ್ನ ಕಾರ್ಯಕ್ಷೇತ್ರದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವ ಯೋಗ್ಯತೆಯನ್ನು ಪಡೆದುಕೊಳ್ತಾನೆ. ನೋಡಿ, ಈಗ ನಾವು ಕೂತ್ಕೊಳ್ಳುವಾಗ್ಲೇ ಭಗವಂತನ ಸಾನ್ನಿಧ್ಯವನ್ನ ಅನುಭವಿಸುವ ಯೋಗ್ಯತೆ ನಮ್ಮ ಸಾಧನೆಗೆ ಅನುಗುಣವಾಗಿ ಬರ್ತಾ ಇರ್ತದೆ. ಈಗ ನಮಗೆ ಕೆಲವರಿಗೆ ಗೊತ್ತುಂಟು, ಕರೆಕ್ಟ್ ಇದು ಕೃಷ್ಣನೇ ಹೇಳಿದ್ದು. ಕೆಲವರಿಗೆ ಒಂದೇ ದಿವಸ, ಫಸ್ಟ್ ದಿವಸ ಜಾಯಿನ್ ಆದವರಿಗೆ ಇರ್ಲೂಬಹುದು, ಇಲ್ಲದೆ ಇರಬಹುದು, ಸಂಶಯ ಇರಬಹುದು. ಆದರೆ ನಿಧಾನವಾಗಿ ನಾವು ಪ್ರೋಗ್ರೆಸ್ ಆಗ್ತಾ 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 ಏನಾಗ್ತದೆ, ಪ್ರತಿಯೊಂದು ವಿಚಾರದಲ್ಲಿ ಭಗವಂತನನ್ನ ಕಾಣುವಂತಹ ಅವಕಾಶ ಸಿಗ್ತದೆ ನಮಗೆ. ಒಂದೇ ಒಂದು ನಿಮಿಷ. ಒಂದೇ ಕ್ಷಣ, ನಾನು ಯಾರೋ ಒಂದು ಫೋನ್ ಇದೆ, ಏನೋ ಬರಬೇಕಾಗಿತ್ತು. ಈ ಒಂದು ವಿಶಿಷ್ಟ ಸ್ಥಿತಿಯನ್ನು ಬ್ರಹ್ಮ ನಿರ್ವಾಣ ಎಂದು ಕರೆಯುತ್ತಾರೆ. ಅಂದ್ರೆ ನಾವೆಲ್ಲ ಈಗ ಭಗವಂತನ ಬಗ್ಗೆ ನಿರಂತರವಾಗಿ ಚಿಂತನೆ ಮಾಡ್ತಾ ಭಗವಂತನ ಸಾನ್ನಿಧ್ಯವನ್ನ ಯಾವಾಗ ಅನುಭವಿಸ್ಲಿಕ್ಕೆ ನಾವು ತಲುಪ್ತೇವೆ, ಆ ಸ್ಥಿತಿಗೆ ಬ್ರಹ್ಮ ನಿರ್ವಾಣ ಅಂತ ಹೇಳ್ತಾರೆ. ಬ್ರಹ್ಮ ನಿರ್ವಾಣದ ತತ್ವಗಳನ್ನು ವಿವರಿಸಿದ ನಂತರ ಭಗವಂತನು ಅಷ್ಟಾಂಗ ಯೋಗ ಎನ್ನುವ ಯೋಗ ಅಭ್ಯಾಸದಿಂದ ಈ ಸ್ಥಿತಿಯನ್ನು ತಲುಪುವುದು ಹೇಗೆ ಎಂದು ಅರ್ಜುನನಿಗೆ ಬೋಧಿಸುತ್ತಾನೆ. ಅಂದ್ರೆ ಅಷ್ಟಾಂಗ ಯೋಗ, ಯಮ ನಿಯಮಾದಿಗಳನ್ನ ಮಾಡಿ ಹೇಗೆ ಬ್ರಹ್ಮ ನಿರ್ವಾಣಕ್ಕೆ ತಲುಪಬಹುದು, ಅದು ನಮಗೆ ಇಂಪ್ರಾಕ್ಟಿಕಲ್. ಆದ್ರೆ ಹೀಗೆ ಅದು ಸಾಧ್ಯ ಇದೆ, ಅದನ್ನ ಹೇಗೆ ತಲುಪಬಹುದು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾರೆ. ಆದ್ರೆ ಅರ್ಜುನ ಕೊನೆಗೆ ಹೇಳ್ತಾನೆ, ನನಗೆ ಇದು ಸಾಧ್ಯ ಇಲ್ಲ ಅಂತ ಹೇಳಿ. ಅರ್ಜುನ ಎಷ್ಟು ಶಕ್ತಿವಂತ, ಅರ್ಜುನ ಏನೆಲ್ಲ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಅವನು ಕಳೆದ ಯುಗದಲ್ಲಿ ಇದ್ದಂಥವ, ಅವನಿಗೆ ಎಷ್ಟು ಪ್ರಾಯ ಇತ್ತು. ಆದ್ರೆ ಅವನಿಗೆ ಆಗದಿರುವಂತದ್ದನ್ನ ನಾವು ಹೇಗೆ ಪ್ರಯತ್ನ ಪಡ್ಲಿಕ್ಕೆ ಸಾಧ್ಯ? ಇದೇ ನಮ್ಮ ಮೂರ್ಖತನೆ. ಯೋಗ, ಅಷ್ಟಾಂಗ ಯೋಗ ಮಾಡುತ್ತಾ ಇದೇ ಆಧ್ಯಾತ್ಮಿಕತೆ ಅಂತ ಚಿಂತನೆ ಮಾಡೋದು ಇಲ್ಲ. ನಿಜವಾದ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಭಗವಂತನ ನೇರ ಮಾಡುವಂತಹ ಚಟುವಟಿಕೆ. ಯಾವುದೆಲ್ಲ ಅದು 9 ವಿಧದ್ದು ಇದೆ. ಯಾವುದು? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ ಅಂತ ಹೇಳಿ ಈ 9 ರೀತಿಯದ್ದು. ಅದು ಮುಂದೆ ಬೇರೆ ಬೇರೆ 64 ಭಿನ್ನವಾಗಿ ಇದೆ ಭಕ್ತಿರಸಾಮೃತ ಸಿಂಧುವಲ್ಲಿ.
ಅಂದ್ರೆ ಒಂದೆರಡು ಚಟುವಟಿಕೆ ಇಲ್ಲ, ಭಕ್ತಿಯಲ್ಲಿ ಎಷ್ಟು ಚಟುವಟಿಕೆ ಅಂತ ಹೇಳಿದ್ರೆ ಒಂದು ನಿಮಿಷവും ನಿಲ್ಲಿಸಕ್ಕೆ ಪುರ್ಸೊತ್ತಿಲ್ಲ, ಅಷ್ಟು ಚಟುವಟಿಕೆಗಳು ಇದೆ. ಆದ್ರೆ ನಾವು ಸೇವಾ ಉನ್ಮುಖರಾಗಬೇಕು. ನಮ್ಮ ಕಡೆಯಿಂದ ಏನಾಗ್ಬೇಕು? ಸೇವಾ ಉನ್ಮುಖರಾಗಬೇಕು. ಉನ್ಮುಖರಾಗುವುದಂದ್ರೆ ಏನು? ಸೇವೆ ಮಾಡುವಂತಹ ಆಸಕ್ತಿ ನಮಗಿರ್ಬೇಕು, ಬೆಳೆಸಿಕೊಳ್ಬೇಕು. ಅದು ಬೆಳೆಸದಿದ್ರೆ, ಬೆಳೆಸುವ ಹಾಗೆ ಯಾರು ಮಾಡ್ತಾರೆ? ಶುದ್ಧ ಭಕ್ತರು ಮಾಡ್ತಾರೆ. ಅವರ ಒಂದು ಸಂಪರ್ಕದಿಂದ ನಮಗೆ ಇನ್ನೂ ಸೇವೆ ಮಾಡಬೇಕು ಅಂತ ಆಸಕ್ತಿ ಬಿಡುತ್ತದೆ. ಆದ ಕಾರಣ ಎಷ್ಟಾಗ್ತದೆ ಅಷ್ಟು ನಾವು ಶುದ್ಧ ಭಕ್ತರು ಬರುವಾಗ ಯಾರೇ ಆಗಿರ್ಲಿ ಅವರ ಸಂಬಂಧ ಸಂಪರ್ಕ ಬೆಳೆಸಿ ಅವರ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೇನಾಗ್ತದೆ? ನಮಗೆ ಇನ್ನು ಸೇವೆ ಮಾಡಬೇಕು ಅಂತ ಹೇಳುವ ಹಂಬಲ ಶುರು ಆಗ್ತದೆ. ಆ ಸೇವೆಯಿಂದ ಮಾತ್ರ ಏನ್ ಸಾಧ್ಯ? ಭಗವಂತನ ಸಾನ್ನಿಧ್ಯವನ್ನ ಅನುಭವಿಸುವ ಯೋಗ್ಯತೆ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಹಿಂದಿನ ಪ್ಯಾರದಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ. ಅಷ್ಟಾಂಗ ಯೋಗವನ್ನು, ಈಗ ಅಷ್ಟಾಂಗ ಯೋಗ ಏನು ಅಂತ ಹೇಳಿ ಶಿಲ ಪ್ರಭುಪಾದರು ವಿವರಿಸ್ತಿದ್ದಾರೆ. ಅಷ್ಟಾಂಗ ಯೋಗವನ್ನು 8 ಬಗೆಯ ಕ್ರಮಗಳಲ್ಲಿ ವಿಭಾಗಿಸಬಹುದು. ಆ ಕ್ರಮಗಳಿಗೆ ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಎಂದು ಹೆಸರು. 6ನೇ ಅಧ್ಯಾಯದಲ್ಲಿ ಯೋಗದ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿದೆ. ಯೋಗ ಅಂದ್ರೆ ಏನು ಅಂತ ಹೇಳಿ ನೆಕ್ಸ್ಟ್ ಬರುವಂತ ಚಾಪ್ಟರ್ ಅಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಕೊನೆಯಲ್ಲಿ ನಿಜವಾದ ಯೋಗ ಏನು ಅಂತ ಕೂಡ ವಿವರಿಸಿದ್ದಾರೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇರಂತರಾತ್ಮನಃ. ನಿಜವಾಗ ಯೋಗಿ ಯಾರಂತ ಹೇಳಿದ್ರೆ ನನ್ನನ್ನೇ ಚಿಂತನೆ ಮಾಡ್ತಾ ನನ್ನ ಸೇವೆಯಲ್ಲಿ ಉನ್ಮುಖನಾದವನೇ ನಿಜವಾದ ಯೋಗಿ ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ಕೊಂಡು ಏನನ್ನೋ ಧ್ಯಾನ ಮಾಡುವನನ್ನ ಯೋಗಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಭಗವದ್ಗೀತೆಯ ಸಂದೇಶ ನನ್ನನ್ನ ಅಂತ ಹೇಳಿದ್ದಾರೆ ಕೃಷ್ಣ. ಯೋಗದಲ್ಲಿ ಪ್ರತ್ಯಾಹಾರ ಇಲ್ಲ. 6ನೇ ಅಧ್ಯಾಯದಲ್ಲಿ ಯೋಗದ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿದೆ. 5ನೇ ಅಧ್ಯಾಯದ ಕೊನೆಯಲ್ಲಿ ಅದನ್ನು ಪೂರ್ವಭಾವಿಯಾಗಿ ಅಷ್ಟೇ ವಿವರಿಸಿದೆ. ಈಗ ನಾವು ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ದೇವೆ. ಯೋಗದಲ್ಲಿ ಪ್ರತ್ಯಾಹಾರ ಪ್ರಕ್ರಿಯೆಯಿಂದ ಶಬ್ದ, ಸ್ಪರ್ಶ, ರೂಪ, ರುಚಿ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ರುಚಿ, ಆಮೇಲೆ ಗಂಧ, ವಾಸನೆ ಮೊದಲಾದ ಇಂದ್ರಿಯ ವಿಷಯಗಳನ್ನು ದೂರವಿಡಬೇಕು. ದೂರ ಇಡಬೇಕು. ನಮಗೆ ಎಲ್ಲಿ ಸಾಧ್ಯ? ಅದು ನಮಗೆ ಸಾಧ್ಯವೇ ಇಲ್ಲ. ದೂರ ಇಡ್ಲಿಕ್ಕೆ ಹೇಗೆ ಸಾಧ್ಯ? ಅನಂತರ ಕಣ್ಣಿನ ನೋಟವನ್ನು 2 ಹುಬ್ಬುಗಳ ಮಧ್ಯೆ ನಿಲ್ಲಿಸಿ ಕಣ್ಣನ್ನು ಅರ್ಧ ಮುಚ್ಚಿ ಮೂಗಿನ ಕೊನೆಯಲ್ಲಿ ಕೇಂದ್ರೀಕರಿಸಬೇಕು. ಇದು ಎಷ್ಟು ಹೊತ್ತು ಮಾಡ್ಬೋದು ನಾವು? 1 ಗಂಟೆ, ಅರ್ಧ ಗಂಟೆ ಮಾಡ್ಬೋದೋ ಏನೋ. ಅದರಿಂದ ಸಾಧನೆ ಸಾಧ್ಯವಾ? ಸಂಪೂರ್ಣ ಭಗವಂತನ ಪ್ರಾಪ್ತಿ ಸಾಧ್ಯವಾ? ಯಾಕೆಂತ ಹೇಳಿದ್ರೆ 24 ಗಂಟೆ ಮಾಡಿದ್ರೆ ಮಾತ್ರ ಸಾಧ್ಯ ಭಗವಂತನ ಸಾಕ್ಷಾತ್ಕಾರ. ಬರೀ 1 ಗಂಟೆ ಯೋಗ ಮಾಡಿ 1 ಗಂಟೆ ಫೋಕಸ್ ಮಾಡಿದ್ರೆ ಸಾಧ್ಯವಾ? ಸಾಧ್ಯ ಇಲ್ಲ. ಅಂದ್ರೆ ಪುನಃ ಮರುಜನ್ಮ ಸಿಗ್ಬೇಕು ನಮಗೆ ಅದನ್ನ ಇನ್ನು ಮಾಡ್ಲಿಕ್ಕೆ. ಆದ್ರೆ ಇದು ಸ್ಪೀಡ್. ಅದಕ್ಕೋಸ್ಕರ ಇದನ್ನು ಹೇಳ್ತಾರೆ ಇಲವೇಟರ್ ಅಂತ. ಇಲವೇಟರ್ ಅಂತ ಹೇಳಿದ್ರೆ, ಈಗ ನಾವೆಲ್ಲೋ ಮಾಲಲ್ಲಿ ಅಥವಾ ಏರ್ಪೋರ್ಟ್ ಅಲ್ಲೆಲ್ಲ ಹೋದ್ರೆ ಮೇಲೆ ಹತ್ಲಿಕ್ಕೆ ಸ್ವಿಚ್ ಒತ್ತಿದ್ರೆ ಸಾಕು, ಸುಯ್ ಅಂತ ಮೇಲೆ ಹೋಗ್ತದೆ. ಆ ರೀತಿಯಲ್ಲಿ ಭಕ್ತಿ ಅಂತ ಹೇಳಿದ್ರೆ ಹಾಗೆ. ಕ್ವಾಲಿಫಿಕೇಶನೇ ಇಲ್ಲದವರಿಗೆ, ಕೈಕಾಲು ಮುರಿದವರನ್ನ ಅಲ್ಲಿ ಹಾಕಿದ್ರೆ ಮೇಲೆ ಹೋಗಿ ಕೂತ್ಕೊಳಿಸ್ತಾರೆ. ನಡೆಯುವ ಶಕ್ತಿ ಇರೋನಿಗೆ ನಡಿಬಹುದು, ಆದ್ರೆ ನಡೆಯುವ ಶಕ್ತಿ ಇಲ್ಲದವರು ನಾವೆಲ್ಲ. ನಮಗೆ ನಡೆಯುವ ಶಕ್ತಿ ಇಲ್ಲದ ಕಾರಣ ಏನಾಗಬೇಕು? ಲಿಫ್ಟ್ ಬೇಕು, ಅಥವಾ ನಡೆಯುವಂತಹ ಇಲವೇಟರ್ ಬೇಕು. ಅದರ ಒಳಗೆ ಕೂತ್ರೆ ಕರ್ಕೊಂಡು ಹೋಗ್ತದೆ. ಆದ ಕಾರಣ ನಮಗೆ ಕ್ವಾಲಿಫಿಕೇಶನ್ ಇಲ್ಲದವರಿಗೆ ಸಿಕ್ಕಿದ್ದು. ಹಾಗೆ ಅಂತ ಹೇಳಿ ಕ್ವಾಲಿಫಿಕೇಶನ್ ಇದ್ದವರಿಗೆ ಇದು ಸಾಧ್ಯ ಇಲ್ಲ. ಇದ್ದವರಿಗೂ ಇದೇ ಮೆಥಡ್, ಇಲ್ಲದವರಿಗೂ ಇದೇ ಮೆಥಡ್ ಕಲಿಯುಗಕ್ಕೆ. ಶಕ್ತಿ ಇದ್ದವನಿಗೆ ಏನು ಗ್ಯಾರಂಟಿ ಅಲ್ಲಿವರೆಗೆ ತಲುಪ್ತಾನೆ ಅಂತ ಹೇಳಿ? ಏನು ಗ್ಯಾರಂಟಿ ಇಲ್ಲ. ಎಲ್ಲಿಗೆ ಕೂಡ ಅವನಿಗೆ ಕುಸಿಬಹುದು. ಯಾಕಂತ ಹೇಳಿದ್ರೆ ವಾತಾವರಣ ಹಾಗಿದೆ. ಬಾಹ್ಯವಾಗಿ ನೋಡಿದ್ರೆ ನಾವೆಲ್ಲ ಶಕ್ತಿ ಇದೆ ಅಂತ ಹೇಳಿ ಒಳ್ಳೆ ಗಟ್ಟಿ ಜಿಮ್ ಎಲ್ಲ ಮಾಡಿ ಅಥವಾ ಸ್ಪೋರ್ಟ್ಸ್ ಎಲ್ಲ ಮಾಡಿ ಸಮುದ್ರಕ್ಕೆ ಹಾರ್ತೇನೆ, ಇಲ್ಲಿಂದ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ, ಎಲ್ಲಿಂದ ಎಲ್ಲಿಗೆ, ಯಾವುದೋ ಒಂದು ಕೊಲ್ಲಿಯಿಂದ ಇನ್ನೊಂದು ಕೊಲ್ಲಿಗೆ ಹೋಗ್ತೇನೆ ಅಂತ ಹಾರಿದ್ರೆ ಸಾಧ್ಯವಾ? ಸಾಧ್ಯ ಇಲ್ಲ. ಆದ್ರೆ ಅದನ್ನೇ ಏನ್ ತೊಂದರೆ ಇಲ್ಲಪ್ಪ, ಬಾ ಈ ಹಡಗನ್ನು ಹತ್ತು ಅಂತ ಹೇಳಿ ಕರ್ಕೊಂಡು ಹೋದ್ರೆ ಇಲ್ಲಿಂದ ಅಲ್ಲಿಗೆ ಆರಾಮವಾಗಿ ತಲುಪಬಹುದು. ಅದೇ ರೀತಿಯಲ್ಲಿ ಭಕ್ತಿ ಅಂತ ಹೇಳಿದ್ರೆ ಇದೇ ಪ್ರೊಸೆಸ್. ನಮಗೆ ಯಾರಿಗೂ ಕ್ವಾಲಿಫಿಕೇಶನ್ ಇಲ್ಲ, ಅದ ಕಾರಣ ಈ ಪ್ರೊಸೆಸ್ ಒಂದೇ ನಮಗೆ ಮಾರ್ಗ. ಆಮೇಲೆ ಈ ಪ್ರೊಸೆಸ್ಸೇ ಶರಣಾಗತಿಯ ಮಾರ್ಗ. ಅನಂತರ ಕಣ್ಣನ್ನ ಇಲ್ಲಿ ಫೋಕಸ್ ಮಾಡಬೇಕು, ಭ್ರೂಮಧ್ಯದಲ್ಲಿ, ಇಲ್ಲಾಂದ್ರೆ ಮೂಗಿನ ತುದಿಯಲ್ಲಿ. ಕಣ್ಣನ್ನು ಸಂಪೂರ್ಣವಾಗಿ ಮುಚ್ಚಿ ಪ್ರಯೋಜನವಿಲ್ಲ. ಇದು ನಾವು ಜಪ ಮಾಡುವಾಗ ಮಾಡಬಹುದು, ಇದನ್ನು ಉಪಯೋಗಿಸಬಹುದು. ನಾವು ಮೂಗಿನ ತುದಿ ನೋಡ್ತಾ ಜಪ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೋದು, ಏನ್ ತಪ್ಪಿಲ್ಲ. ಯಾಕಂದ್ರೆ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತದೆ. ಕಣ್ಣು ಓಪನ್ ಮಾಡಿ ನೋಡಿದ್ರೆ ಎಲ್ಲೋ ಕಾಣಿಸ್ತದೆ, ಟೈಮ್ ಎಷ್ಟಾಯ್ತು, ಆಮೇಲೆ ಈ ಲೈಟಿಗೆ ಬಿಲ್ ಎಷ್ಟು ಬರ್ತದೆ, ಆಮೇಲೆ ಈ ಕ್ಯಾಲೆಂಡರ್ಲಿ ಯಾವಾಗ ಡೇಟ್ ಉಂಟು, ಈ ಮೊಬೈಲ್ ಚೆನ್ನಾಗಿದೆ, ಕೆಡ್ತಾ ಇದೆ, ಇನ್ನೊಂದು ಹೊಸ ತಗೊಳ್ಬಹುದು. ಈ ರೀತಿ ಎಲ್ಲ ಯೋಚನಾ ಲಹರಿ ಬರ್ತದೆ. ಕಣ್ಣು ಮುಚ್ಚಿದ್ರೆ ಬೇರೆ ರೀತಿಯ ಯೋಚನಾ ಲಹರಿ ಬರ್ತದೆ.
ಆದ ಕಾರಣ ಮೂಗಿನ ತುದಿ ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿ ಅದು ಸುಲಭ ಅಂತಲ್ಲ, ಅದು ಕಷ್ಟ. ಆದ ಕಾರಣ ಎಲ್ಲೋ ಒಂದು ನೋಟ ಇಡಬಹುದು, ಒಂದು ಸ್ವಲ್ಪ ತಲೆ ಬಗ್ಗಿಸಿ ಕೆಳಗಡೆ ಒಂದು ಯಾವುದೋ ಒಂದು ಪಾಯಿಂಟ್ ಅನ್ನು ಒಬ್ಸರ್ವ್ ಮಾಡ್ತಾ ಜಪ ಮಾಡಬಹುದು. ಆದ್ರೆ ಜಪದಲ್ಲಿ ಯಾವಾಗ ಶಬ್ದದ ಮೇಲೆ ನಮ್ಮ ಗಮನ ಇರ್ತದೆ, ಇದೆಲ್ಲ ಲಕ್ಷ್ಯವೇ ಇಲ್ಲ ನಮಗೆ, ಅದನ್ನು ನೋಡುವಂತಹ ವಿಚಾರವೇ ಬರುವುದಿಲ್ಲ, ಶಬ್ದವನ್ನು ಮಾತ್ರ ಕೇಳ್ತಾ ಇರ್ತೇವೆ. ಏಕೆಂದರೆ ಆಗ ನಿದ್ರೆ ಮಾಡಿ ಬಿಡುವ ಸಂಭವವಿದೆ. ಕಣ್ಣು ಮುಚ್ಚಿರುವಾಗ ಕಣ್ಣನ್ನು ಸಂಪೂರ್ಣವಾಗಿ ತೆರೆದು ಪ್ರಯೋಜನವಿಲ್ಲ, ಏಕೆಂದರೆ ಆಗ ಇಂದ್ರಿಯ ವಸ್ತುಗಳಿಂದ ಆಕರ್ಷಿತರಾಗುವ ಅಪಾಯವಿದೆ. ದೇಹದಲ್ಲಿ ಮೇಲಕ್ಕೆ ಹೋಗುವ ಮತ್ತು ಕೆಳಕ್ಕೆ ಹೋಗುವ ಗಾಳಿಯನ್ನು ತಟಸ್ಥಗೊಳಿಸಿ ಉಸಿರಾಟವನ್ನು ಹೊಳ್ಳೆಗಳಲ್ಲಿ ನಿಯಂತ್ರಿಸಬೇಕು. ಇಂತಹ ಯೋಗ ಅಭ್ಯಾಸದಿಂದ ಮನುಷ್ಯನು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಪಡೆಯಬಹುದು, ಬಾಹ್ಯ ಇಂದ್ರಿಯ ವಸ್ತುಗಳಿಂದ ದೂರವಿರಬಹುದು. ಹೌದು, ಕಣ್ಣು ಮೂಗಿನ ತುದಿ ನೋಡಿ ಉಸಿರಾಟವನ್ನು ಹಿಡಿತದಲ್ಲಿರುವವನು ಅಲ್ಲೇ ಇರ್ತಾನೆ. ಹಾಗೆ ಹೇಳಿ ಇಡೀ ದಿವಸ ಉಸಿರಾಟವನ್ನು ಹಿಡಿದು ಇಡುವಕ್ಕ ಅಂತಹ ದೇಹ ನಮ್ಮದ? ಇಡೀ ದಿವಸ ಉಸಿರಾಟವನ್ನು ಹಿಡಿದು ಇಟ್ಕೊಳ್ಳಿಕ್ಕೆ ಆಗ್ತದೆ? ನಮಗೆ ಸಾಧ್ಯ ಇಲ್ಲ. ಒಂದು ಅರ್ಧ ಗಂಟೆ 1 ಗಂಟೆ ಸಹ ಸಾಧ್ಯ ಇಲ್ಲ. ಹೀಗೆ ಬ್ರಹ್ಮನಲ್ಲಿ ಮುಕ್ತಿ ಪಡೆಯಲು ಸಿದ್ಧ ಮಾಡಿಕೊಳ್ಳಬಹುದು. ಈ ಯೋಗ ಪ್ರಕ್ರಿಯೆಯು ಮನುಷ್ಯನು ಎಲ್ಲ ಬಗೆಯ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಲು ಸಹಾಯ ಮಾಡುತ್ತದೆ. ಹೀಗೆ ಆಧ್ಯಾತ್ಮಿಕ ಸನ್ನಿವೇಶದಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸಲು ನೆರವಾಗುತ್ತದೆ. ಎಷ್ಟು ನಾವೆಲ್ಲ ಕೆಲವರು ಯೋಗ ಮಾಡ್ತಾ ಇದ್ದಿರಬಹುದು ಮುಂಚೆ. ನಾವು ಭಗವಂತನ ಸಾನ್ನಿಧ್ಯವನ್ನ ಅನುಭವಿಸ್ಲಿಕ್ಕೆ ಏನಾದ್ರೂ ಕುರುಹು ಆದ್ರಿತ್ತ? ಕುರುಹು ಕೂಡ ಇರಲಿಲ್ಲ. ನಾನು ಮುಂಚೆ ಕೂಡ ಯೋಗ ಮಾಡ್ತಿದ್ದೆ. ಆ ಟೈಮ್ನಲ್ಲಿ ಭಗವಂತ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಶ್ರೀಲ ಪ್ರಭುಪಾದರ ಬುಕ್ಕು, ಆಮೇಲೆ ಭಗವಂತನ ಭಕ್ತರ ಸಂಘದಿಂದಾಗಿ ಈ ಕ್ಲಾರಿಟಿ ಬಂದಿದೆ. ಯೋಗ ಅಂದ್ರೆ ಏನು, ನಿಜವಾದ ಯೋಗ ಅಂದ್ರೆ ಏನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯೋಗ ತತ್ವಗಳ ಆಚರಣೆಗೆ ಕೃಷ್ಣ ಪ್ರಜ್ಞೆಯೇ ಅತ್ಯಂತ ಸುಲಭವಾದ ಪ್ರಕ್ರಿಯೆ. ಇದು ಮುಖ್ಯವಾದಂತಹ ಒಂದು ಲೈನ್. ನಿಜವಾಗಿ ಹೇಳ್ಬೇಕಾಗಿದ್ರೆ ಯೋಗ ತತ್ವ ಆಚರಣೆಗೆ ಸುಲಭವಾದ ಪ್ರಕ್ರಿಯೆ ಯಾವುದು? ಕೃಷ್ಣ ಪ್ರಜ್ಞೆ. ಇದನ್ನು ಮುಂದಿನ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಅಷ್ಟಾಂಗ ಯೋಗದಿಂದ ಹೇಗೆ ಭಕ್ತಿಗೆ ಪ್ರಗತಿ ಆಗ್ತದೆ ಭಗವಂತನ ಭಕ್ತರದ್ದು ಅಂತ ಹೇಳಿ. ಕೃಷ್ಣ ಅಂದ್ರೆ ಭಗವಂತನ ಭಕ್ತರಲ್ಲ, ಒಂದು ಜೀವದ್ದು ಅಂತ ಹೇಳಿ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಸದಾ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವನು. ಇದರಿಂದ ತನ್ನ ಇಂದ್ರಿಯಗಳನ್ನು ಬೇರೆ ಯಾವುದೇ ಕಾರ್ಯದಲ್ಲಿ ತೊಡಗಿಸುವ ಅಪಾಯವನ್ನು ದೂರ ಇಡುವನು. ಇಂದ್ರಿಯಗಳ ನಿಯಂತ್ರಣಕ್ಕೆ ಅಷ್ಟಾಂಗ ಯೋಗಕ್ಕಿಂತ ಇದೇ ಉತ್ತಮ ಮಾರ್ಗ. ಆರ್ಟಿಫಿಷಿಯಲ್ ಆಗಿ ಕಂಟ್ರೋಲ್ ಮಾಡೋಕ್ಕಿಂತ ಆ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರೆ ನ್ಯಾಚುರಲ್ ಆಗಿ ಆ ಇಂದ್ರಿಯಗಳು ಹತೋಟಿಗೆ ಬರ್ತದೆ. ಯಾಕೆಂದ್ರೆ ಇಂದ್ರಿಯಗಳು ನಮ್ಮ ದಾಸರಲ್ಲ, ಭಗವಂತನ ದಾಸರಾಗ್ತಾರೆ. ಭಗವಂತನ ದಾಸ ಯಾವಾಗ ಇಂದ್ರಿಯ ಆಗ್ತದೆ, ಆಗ ಇಂದ್ರಿಯವನ್ನ ಭಗವಂತ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ನಮಗೆ ಯಾವ ರೀತಿಯ ತೊಂದರೆ ಕೂಡ ಇರುವುದಿಲ್ಲ. ಈ ಶ್ಲೋಕ ಮಾತ್ರ ಓದೋಣ, ಯಾಕಂದ್ರೆ ಏಕಾದಶಿ ನೀವು ಜಾಸ್ತಿ ಜಪ ಮಾಡಬಹುದು ಉಳಿದ ಸಮಯದಲ್ಲಿ ಅಂತ ಹೇಳುವ ಉದ್ದೇಶದಿಂದ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ರೆ ಒಂದು 5 ನಿಮಿಷ ಚರ್ಚೆ ಮಾಡೋಣ. ಏನಾದ್ರೂ ನಾನು ತಪ್ಪು ಹೇಳಿದರೆ ನೀವು ಖಂಡಿತವಾಗಿ ಕರೆಕ್ಷನ್ ಮಾಡಬಹುದು.